ಹಾಯ್ ವೆಲ್ಕಮ್ ಟು KCET 2026. ಈ ವಿಡಿಯೋದಲ್ಲಿ ಎಲ್ಲ KCET ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡ ಮೀಡಿಯಂ ರೂರಲ್ ಅಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ಹೇಳ್ತಿದ್ದೀನಿ. ಅದು ಯಾವ್ಯಾವು ಅಂತ ಮುಂದಿನ ಪಿಕ್ಚರ್ಸ್ಗಳಲ್ಲಿ ನೋಡೋಣ. ಫಸ್ಟ್ ಒನ್ ಸ್ಟಡಿ ಸರ್ಟಿಫಿಕೇಟ್. ಈ ಸ್ಟಡಿ ಸರ್ಟಿಫಿಕೇಟ್ ಇದು ಎಲ್ಲರಿಗೂ ಕಂಪಲ್ಸರಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋರ್ಗು ಕನ್ನಡ ಮೀಡಿಯಮಲ್ಲಿ ಓದಿರೋರ್ಗು ಇದೆ ಒಂದೇ ರೀತಿಯ ಸ್ಟಡಿ ಸರ್ಟಿಫಿಕೇಟ್. ಇದನ್ನು ನೀವು ಪ್ರಿಂಟೌಟ್ ತೊಗೊಂಡು ನಿಮ್ಮ ಸ್ಕೂಲ್ಗೆ ಹೋಗ್ಬಿಟ್ಟು ಅಲ್ಲಿ ಫಿಲ್ ಮಾಡಿಸ್ಕೊಂಡು ಸೀಲು ಸೈನ್ ಹಾಕಿಸ್ಕೊಂಡು ತೊಗೊಬರ್ಬೇಕಾಗುತ್ತೆ. ಇದು ಹೇಗೆ ಅಂತ ನೆಕ್ಸ್ಟ್ ಪಿಕ್ಚರಲ್ಲಿ ತೋರಿಸ್ಕೊಡ್ತೀನಿ. ಈಗ ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಯಾರ್ಯಾರೆಲ್ಲ 1 to 10th ಕನ್ನಡ ಮೀಡಿಯಮ್ನಲ್ಲಿ ಓದಿದ್ದೀರಾ ಅಂದರೆ ಅಪ್ ಟು 1 to 10th ಇರಲೇಬೇಕು. ಇದ್ದರೆ ಮಾತ್ರ ನಿಮಗೆ ಆ ಕೋಟದಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಈ ಪಿಕ್ಚರ್ನ ಪ್ರಿಂಟೌಟ್ ತೊಗೊಂಡು ನೀವು ಇದನ್ನು ನಿಮ್ಮ ಶಾಲೆಗೆ ಹೋಗ್ಬಿಟ್ಟು ಫಿಲ್ ಮಾಡಿಸ್ಕೊ ತರಬೇಕು. ನೆಕ್ಸ್ಟು ಗ್ರಾಮೀಣ ವ್ಯಾಸಂಗ ಪತ್ರ ಅಂತ. ಇದನ್ನು ಅಷ್ಟೇ, ನೀವು ಹಳ್ಳಿಗಳಲ್ಲಿ ಯಾರ್ಯಾರೆಲ್ಲ ರೂರಲಲ್ಲಿ ಓದಿರ್ತೀರ ಅವ್ರಿಗೆ ಇಲ್ಲಿ ಫಸ್ಟ್ ನೋಡ್ತಿರ್ಬೋದು ಸ್ಟಡಿ ಸರ್ಟಿಫಿಕೇಟ್ ಹೇಗೆ ಫಿಲ್ ಮಾಡಿರಬೇಕು ಅಂತ. ಇದು ಲಾಸ್ಟ್ ಇಯರ್ ನಂದೇ ಸ್ಟಡಿ ಸರ್ಟಿಫಿಕೇಟ್ ಆಗಿದೆ. ಇಲ್ಲಿ ಫಸ್ಟ್ ಡೇಟ್ ಇರುತ್ತೆ ಮತ್ತು ನಿಮ್ಮ ನೇಮ್ ಮತ್ತು ನಿಮ್ಮ ಫಾದರ್ ನೇಮ್ ಫ್ರಮ್ ವಿಚ್ ಸ್ಟ್ಯಾಂಡರ್ಡ್ ಅಂತ ಎಲ್ಲ ಇರುತ್ತೆ. ಇದನ್ನು ಫಿಲ್ ಮಾಡಿಬಿಟ್ಟು ಸೀಲು ಸೈನ್ ಎಲ್ಲೆಲ್ಲಿ ಹಾಕ್ಸಿದ್ದಾರೆ ಅಂತ ನೋಡಿ ಸೀಲು ಸೈನ್ ಹಾಕ್ಸ್ಕೊಬರ್ಬೇಕಾಗುತ್ತೆ. ನೆಕ್ಸ್ಟ್ ನೀವು ಇದನ್ನು BO ಆಫೀಸ್ಗೂ ತೊಗೊಂಡೋಗಿ ಅವರು ಸೀಲು ಮತ್ತು ಸಿಗ್ನೇಚರ್ ಹಾಕ್ಕೊಡ್ತಾರೆ. ಆವಾಗ ಮಾತ್ರ ಇದು ಕಂಪ್ಲೀಟಾಗಿ ವರ್ಕ್ ಮುಗಿಯುತ್ತೆ. ಅದು ನಿಮ್ಮ KEAಗೆ ಯೂಸ್ಫುಲ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಕನ್ನಡ ಮೀಡಿಯಮ್ದಾದಮೇಲೆ ಗ್ರಾಮೀಣ ಪ್ರಮಾಣ ಪತ್ರನೂ ಅಷ್ಟೇ, ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದನ್ನು ಫಿಲ್ ಮಾಡಿಬಿಟ್ಟು ಯಾವ್ಯಾವ ಬ್ಲ್ಯಾಂಕ್ಸ್ ಇರುತ್ತೆ ಅಲ್ಲಿ ನೇಮು ಸೈನ್ ಎಲ್ಲ ಅವರೇ ಹಾಕ್ಕೊಡ್ತಾರೆ. ನಿಮ್ಮ ಟೀಚರ್ಸ್ ಹತ್ರ ಹೋಗಿ ಅಂದರೆ 1 to 10th ಎಲ್ಲಿಂದ ಓದಿರ್ತೀರ ಆ ಶಾಲೆಗೆ ಹೋಗಿ ಫಿಲ್ ಮಾಡ್ಕೊ ತೊಗೊಬರ್ಬೇಕಾಗುತ್ತೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.